ಹೇ ಗಾಯ್ಸ್, ವೆಲ್ಕಮ್ ಟು ಮೈ ಚಾನೆಲ್ ಸಿಂಗಲ್ ಟು ಮಿಂಗಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಲವ್ ಮಾಡ್ತಾ ಇರೋ ಹುಡುಗರಿಗೆ ತುಂಬ ಸಿಂಪಲ್ ಆದರೂ ತುಂಬ ಸ್ಟ್ರಾಂಗ್ ಆಗಿರೋ ಒಂದು ಲವ್ ಟಿಪ್ನ ತಿಳಿಸ್ಕೊಡ್ತಾ ಇದ್ದೀನಿ. ಅದೇನಂದರೆ, ಲವ್ ಮಾಡೋ ಪ್ರತಿಯೊಬ್ಬ ಹುಡುಗನಿಗೂ ಒಂದು ಸಣ್ಣ ಆಸೆ ಇರುತ್ತೆ. ಅವನು ಲವ್ ಮಾಡ್ತಾ ಇರೋ ಹುಡುಗಿ ಅವನ ಬಗ್ಗೆನೇ ಜಾಸ್ತಿ ಥಿಂಕ್ ಮಾಡಬೇಕು, ಯೋಚನೆ ಮಾಡಬೇಕು ಅಂತ ಇರುತ್ತೆ. ಸೊ ಈ ವಿಡಿಯೋದಲ್ಲಿ ನಾನು ಹೇಳಿರೋ ರೀತಿ ನೀವೇನಾದರೂ ಫಾಲೋ ಮಾಡಿಬಿಟ್ರಿ ಅಂದ್ಕೊಳ್ಳಿ, ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ಆ ಹುಡುಗಿಗೆ ಹಗಲು ರಾತ್ರಿ 24 ಅವರ್ಸ್ ಕೂಡ ನಾನ್ ಸ್ಟಾಪ್ ಆಗಿ ನಿಮ್ಮ ಬಗ್ಗೆನೇ ಯೋಚನೆ ಆಗೋಗತ್ತೆ. ಎಷ್ಟರ ಮಟ್ಟಿಗೆ ಅಂದರೆ, ನನ್ನ ಹುಡುಗ ಏನು ಮಾಡ್ತಾ ಇದ್ದಾನೋ ಏನೋ, ನನ್ನ ಹುಡುಗ ಊಟ ಮಾಡಿದ್ನೋ ಇಲ್ವೋ, ನನ್ನ ಹುಡುಗನ್ನ ನಾನು ಯಾವಾಗ ನೋಡ್ತೀನೋ ಏನೋ, ಈ ರೇಂಜ್ಗೆ ನಿಮ್ಮ ಹುಡುಗಿ ನಿಮ್ಮ ಬಗ್ಗೆ ನಾನ್ ಸ್ಟಾಪ್ ಆಗಿ ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಹಾಗಾದರೆ ವಿಡಿಯೋ ಶುರು ಮಾಡೋಣವಾ? ಬಟ್ ವಿಡಿಯೋ ಶುರು ಮಾಡೋದಕ್ಕೆ ಮುಂಚೆ ಗೊತ್ತಲ್ವಾ ಏನು ಮಾಡಬೇಕು ಅಂತ? ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಸೊ ಮೊದಲು ಮೇನ್ ಮ್ಯಾಟರ್ಗೆ ಹೋಗೋದಕ್ಕೂ ಮುಂಚೆ ನಾನು ನಿಮಗೆ ಒಂದು ಸೈಕಲಾಜಿಕಲ್ ಟ್ರೂತ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದೇನೆಂದರೆ, ನೀವು ಚಿಕ್ಕವರಾಗಿದ್ದಾಗ ಯಾವುದಾದ್ರೂ ಒಂದು ವಸ್ತುವಿನ ಮೇಲೆ ಆಸೆ ಇಟ್ಕೊಂಡಿರ್ತೀರಾ. ಫಾರ್ ಎಕ್ಸಾಂಪಲ್, ಒಂದು ಸೈಕಲ್ ಮೇಲೆ ಆಸೆ ಇಟ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ಳಿ. ಸೊ ಆ ಸೈಕಲ್ ನಿಮ್ಮ ಕೈಗೆ ಬರೋವರೆಗೂ ನಿಮಗೆ ಯಾವಾಗಲೂ ಅದರ ಬಗ್ಗೆನೇ ಯೋಚನೆ ಆಗೋಗಿರುತ್ತೆ. ನಮ್ಮ ಡ್ಯಾಡಿ ಯಾವಾಗಪ್ಪ ನನಗೆ ಸೈಕಲ್ ಇಸ್ಕೊಡೋದು, ಇನ್ನೂ ಎಷ್ಟು ದಿನ ಆಗುತ್ತೋ ಏನೋ, ಯಾವಾಗ ಓಡಿಸ್ತೀನೋ ಸೈಕಲ್ ನನ್ನ ಕೈಗೆ ಸಿಕ್ಬಿಟ್ರೆ ಆ ಥರ ಓಡಿಸ್ಬೇಕು, ಈ ಥರ ಓಡಿಸ್ಬೇಕು ಅಂತ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀರ. ಆದರೆ ಒಂದು ಸಾರಿ ನಿಮ್ಮ ಕೈಗೆ ಸೈಕಲ್ ಸಿಕ್ಕಿದ ಮೇಲೆ ಸ್ಟಾರ್ಟಿಂಗ್ನಲ್ಲಿ ಎಲ್ಲ ಚೆನ್ನಾಗಿರುತ್ತೆ. ಆದರೆ ದಿನಗಳು ಹೋಗ್ತಾ ಹೋಗ್ತಾ ನಿಮಗೆ ಆ ಸೈಕಲ್ ಮೇಲೆ ಇಟ್ಟಿರೋ ಇಂಟ್ರೆಸ್ಟ್ ಕಡಿಮೆ ಆಗ್ತಾ ಬರುತ್ತೆ. ಇದು ಜಸ್ಟ್ ಸೈಕಲ್ ವಿಷಯದಲ್ಲಿ ಮಾತ್ರ ಅಲ್ಲ, ಮೊಬೈಲ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಒಬ್ಬ ವ್ಯಕ್ತಿ ಕೂಡ ಆಗಿರ್ಬೋದು. ಸೊ ಇದೇ ಸೈಕಾಲಜಿಕಲ್ ಟ್ರೂತ್ನ ನಾವು ರಿವರ್ಸ್ ಆಗಿ ಯೂಸ್ ಮಾಡಿ ನಮ್ಮ ಲವರ್ 24 ಅವರ್ಸ್ ನಾನ್ ಸ್ಟಾಪ್ ಆಗಿ ನಮ್ಮ ಬಗ್ಗೆನೇ ಯೋಚನೆ ಮಾಡೋ ರೀತಿ ಮಾಡಬಹುದು. ಅದು ಹೇಗೆ ಅಂದರೆ, ನಿಮ್ಮ ಲವರ್ ನಿಮ್ಮ ಬಗ್ಗೆ ಯೋಚನೆ ಮಾಡಬೇಕು ಅಂದರೆ ನೀವು ಅವ್ರಿಗೆ ಅವೈಲಬಲ್ ಇರಬಾರ್ದು. ಯಾಕಂದರೆ ನೀವು 24 ಅವರ್ಸ್ ಕೂಡ ಅವ್ರ ಜೊತೆನೇ ಇದ್ದು ಅವ್ರ ಜೊತೆನೇ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರೆ ಇನ್ನು ಅವ್ರಿಗೆ ನಿಮ್ಮ ಬಗ್ಗೆ ಯೋಚನೆ ಮಾಡೋದಕ್ಕೆ ಕಾರಣ ಆದರೂ ಏನಿದೆ ಹೇಳಿ? ಅದಕ್ಕೆ ಆದಷ್ಟು ನೀವು ಅವರನ್ನು ಸ್ವಲ್ಪ ಅವಾಯ್ಡ್ ಮಾಡ್ತಾ ನೀವು ಬ್ಯುಸಿ ಆಗಿರೋ ಥರ ತೋರಿಸ್ಕೊಂಡ್ರೆ ನಿಮ್ಮ ವ್ಯಾಲ್ಯೂ ಅವ್ರಿಗೆ ಚೆನ್ನಾಗಿ ಅರ್ಥವಾಗಿ ಅವರು ಸದಾ ನಿಮ್ಮ ಬಗ್ಗೆನೇ ಯೋಚನೆ ಮಾಡೋ ರೀತಿ ಆಗುತ್ತೆ. ಅದರ ಜೊತೆಗೆ ನಿಮ್ಮ ಡಿಮ್ಯಾಂಡ್ ಕೂಡ ಜಾಸ್ತಿ ಆಗುತ್ತೆ. ಇನ್ನು ನೆಕ್ಸ್ಟ್ ಬಂದು ಸರ್ಪ್ರೈಸಸ್. ಹೌದು, ಹುಡುಗಿರಿಗೆ ಸರ್ಪ್ರೈಸಸ್ ಅಂದರೆ ತುಂಬಾ ಇಷ್ಟ. ಅದಕ್ಕೆ ನೀವು ಆಗಾಗ ನಿಮ್ಮ ಲವ್ವರ್ಗೆ ಸರ್ಪ್ರೈಸ್ ಆಗಿ ಗಿಫ್ಟ್ಗಳನ್ನು ಕೊಡ್ತಾ ಇರಿ. ಹಾಗಂತ ಹೇಳಿ ಯಾವುದೋ ಗಿಫ್ಟ್ ಕೊಡೋದಲ್ಲ. ನೀವು ಗಿಫ್ಟ್ ಕೊಟ್ಟರೆ ನಿಮ್ಮ ಲವ್ವರ್ ಆ ಗಿಫ್ಟನ್ನ ನೋಡಿದಾಗೆಲ್ಲ ನೀವೇ ನೆನಪಾಗಬೇಕು, ನಿಮ್ಮ ಜೊತೆ ಕಳೆದ ಕ್ಷಣಗಳು ಅವ್ರಿಗೆ ನೆನಪಾಗಬೇಕು ಅಂಥ ಒಂದು ಗಿಫ್ಟ್ನ ನೀವು ಕೊಡಬೇಕು. ಸೊ ಗಾಯ್ಸ್, ಗೊತ್ತಾಯ್ತಲ್ವಾ ಹೇಗೆ ನಿಮ್ಮ ಲವ್ವರ್ ನಿಮ್ಮ ಬಗ್ಗೆನೇ ನಾನ್ ಸ್ಟಾಪ್ ಆಗಿ ಯೋಚನೆ ಮಾಡೋ ಥರ ಮಾಡೋದು ಅಂತ? ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಲೇಬೇಡಿ. ಮತ್ತೊಂದು ಹೊಸ ಲವ್ ಟಿಪ್ನೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್ ಫ್ರೆಂಡ್ಸ್.